ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅನ್ಕೋತೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾನಿವತ್ತು ಕನಕಾಂಬರ ಹೂ ನೋಡಿ, ಕನಕಾಂಬರ ಇದಕ್ಕೆ ಅಬ್ಬಲ್ಲಿಗೆ ಅಂತ ಹೇಳ್ತಾರೆ. ಹೂ ಇದೆ, ಸುಮ್ಮನೆ ಬಿಸಿಲಿಗೆ ಬಾಡಿ ಬಿದ್ದು ಹೋಗುತ್ತೆ. ತೆಗೆದು ಮಾಲೆ ಮಾಡಿ ದೇವ್ರ ಫೋಟೋಕ್ಕೆ ಹಾಕೋಣ ಅಂತ ತೆಗಿತಾ ಇದ್ದೇನೆ. ಯಾರ ಮನೆಯಲ್ಲೆಲ್ಲ ಕನಕಾಂಬರ ಹೂ ಇದೆ? ಯಾರೆಲ್ಲ ಹೂ ಮಾಲೆ ಮಾಡಿ ಮುಡಿತೀರಾ ಅಥವಾ ದೇವ್ರ ಫೋಟೋಕ್ಕೆ ಹಾಕ್ತೀರಾ? ಸಾಂಗ್ ಇದೆ ಅಲ್ವಾ, ಓ ಕನಕಾಂಬರಿ ನೀನು ಇಲ್ಲದೆ ಪೂಜೆಗೆ ಹೂವಿಲ್ಲ. ಒಂದು ಟೈಮಲ್ಲಿ ಕನಕಾಂಬರ ಹೂ ಅಂತೇಳಿದರೆ ಪೂಜೆಗಷ್ಟು ಬೇಕಿತ್ತು. ಎಲ್ಲ ಹೆಂಗಸರು ಮುಡ್ಕೋತಿದ್ರು. ಆದರೆ ಈಗ ಒಂದು ಫ್ಯಾಷನ್ ಬಂದಿದೆ, ಹೂ ಮುಡ್ಕೊಳ್ಳೋರೇ ಕಮ್ಮಿ, ಅದರಲ್ಲಿ ಸಹ ಕನಕಾಂಬರ ಬೇಡವೇ ಬೇಡ. ಈಗ ಮಲ್ಲಿಗೆ, ಗುಲಾಬಿ ಎಲ್ಲ ಆರ್ಟಿಫಿಷಿಯಲ್ ಹೂಗಳೇ ಜಾಸ್ತಿ ಸಿಗುತ್ತೆ. ಹಾಗಾಗಿ ಯಾರಿಗೆ ಇಂಥ ಹೂಗಳು ಮುಡಿಯೋದು ಇಷ್ಟ ಆಗೋದಿಲ್ಲ. ಟ್ರೆಡಿಷ್ನಲ್ ಆಗಿ ಅಂದರೆ ಸಾಂಪ್ರದಾಯಿಕವಾಗಿ ಒಂದು ಸೀರೆ ಉಟ್ಟು ಈ ಥರ ಕನಕಾಂಬರ ಎಲ್ಲ ಮುಡಿದು ಹೋದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಎಲ್ಲ ಕಮ್ಮಿ ಆಗ್ತಾ ಇದೆ. ಹೂ ಮುಡಿಯೋದೇ ತುಂಬ ವಿರಳ.